ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಯುಗಾದಿ ಹಬ್ಬದ ಇಂಟ್ರೊಡ್ಯೂಸರ್ ವಿಡಿಯೋ. ಊರಿಗೆ ಹೋಗಿದ್ದೆ, ಅಲ್ಲಿದ್ದು ಕಂಟಿನ್ಯೂ ವಿಡಿಯೋ. ನಾಳೆ ಯುಗಾದಿ ಹಬ್ಬಕ್ಕೆ ಎಲ್ಲ ಪ್ರಿಪರೇಷನ್ ಮಾಡ್ಕೊತಾ ಇದೀವಿ. ಒಡೆ ಫಸ್ಟ್ ಅಡಿಗೆ ಏನು ಮಾಡ್ಕೊಂತ ಹೇಳ್ಬೇಕಾಯ್ತು. ಈಗ ರೆಸಿಪಿ ಶೂಟ್ ಮಾಡ್ತಿಲ್ಲ ನೋಡಿ ಗೈಸ್, ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಹೆಂಗೆ ಕಾಲು ಎಳಿತಾರೆ ನನ್ನ ಅಂತ. ಅವ್ರು ಹೇಳೋದು ಒಳ್ಳೇದಕ್ಕೆ. ಅಂದರೆ ಅವ್ರು ಹೇಳ್ತಿದ್ರು ರೆಸಿಪಿ ಶೂಟ್ ಮಾಡ್ಕೊಂಡು ಹಾಕ್ಬೇಕಲ್ವಾ, ಹಂಗೆ ಮಾಡ್ತಿದ್ದೆ ಅಂತ. ಆಗ ನಾನು ಹೇಳಿದೆ ಅದು ರೆಸಿಪಿ ಶೂಟ್ ಮಾಡ್ತಿಲ್ಲ, ನಾನು ಬ್ಲಾಗ್ ಅಷ್ಟೇ ಮಾಡ್ತಾರೆ, ಡೈಲಿ ಬ್ಲಾಗ್ ಅಂತ ಹೇಳಿದೆ. ಅದಕ್ಕೆ ಅವರು ಸರಿ ಅಂದರು. ಅದನ್ನೇ ನಗಾಡ್ತಾಯಿದ್ಲು. ಅಕ್ಕ ವೀಡಿಯೋ ಮಾಡ್ತಾಯಿದ್ಲು, ಅಮ್ಮ ಎಲ್ಲ ಹೇಳ್ಕೊಡ್ತಾಯಿದ್ರು. ಅಮ್ಮನೇ ಹಾಕ್ಕೊಡೋದು ವರ್ಷ ಅಷ್ಟೇ. ಅಮ್ಮ ಹಾಕಿ ಎಲ್ಲ ಕೊಡ್ತಾರೆ, ನಾನು ರುಬ್ತೀನಿ. ವರ್ಷ ನಾನೇ ಬೇಯಿಸ್ತಿದ್ದೆ. ಈ ಸತಿ ಅಕ್ಕ ಬಂದಿದ್ದಾಳೆ. ನಂದು ಇದು ಫಸ್ಟ್ನೇ ವರ್ಷ ಅಲ್ವಾ, ಅಂದರೆ ಮದುವೆ ಆದಮೇಲೆ ಫಸ್ಟ್ನೇ ವರ್ಷ ಅಲ್ವಾ, ಅದಕ್ಕೆ ಹೋಗಲೇಬೇಕಿತ್ತು. ಅದಕ್ಕೆ ಹೋದ್ವಿ ಊರಿಗೆ. ನೋಡ್ತಾ ಇರ್ಬೋದು, ಹೊಡೆಯೋಕ್ಕೆಲ್ಲ ಹಾಕ್ಕೊಂಡು ರುಬ್ಕೊಡ್ತಾಯಿದ್ದೀನಿ. ಅದಕ್ಕೆ ಏನು ಹಾಕ್ತಾರೆ ನಿಜ ನಂಗೆ ಗೊತ್ತಿಲ್ಲ. ಅಮ್ಮ ಎಲ್ಲ ಹಾಕ್ಕೊಡ್ತಾರೆ, ನಾನು ಹಾಕ್ಕೊಂಡು ರುಬ್ತೀನಿ ಅಷ್ಟೇ. ಎಲ್ಲ ರುಬ್ಬಿಟ್ಟು ನೋಡ್ತಾ ಇರ್ಬೋದು ಹೆಂಗೆ ಹಾಕೋತಿದ್ದೀನಿ ಅಂತ. ಈ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿರೋದು ನಮ್ಮ ಅಕ್ಕ. ಅದು ವೀಡಿಯೋ ಸೈಡ್ ಆಗಿರೋದ್ರಿಂದ ಅದಂಗೆ ವೀಡಿಯೋ ನಾನು ಯೂಟ್ಯೂಬ್ಗೆ ಹಾಕೋಕ್ಕೆ ಅಂದರೆ ಆ ಥರ ಆಗೋಲ್ಲ ವಿಡಿಯೋ ಮಾಡಿರೋದು. ಅದಕ್ಕೋಸ್ಕರ ನಾನು ಸೈಡಲ್ಲೇ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ವೀಡಿಯೋ ಬರಬೇಕು ನೀಟಾಗಿ ಅಂತ ಹೇಳ್ಬಿಟ್ಟು ಹಿಂಗೆ ತಿರುಗಿಸಿದ್ದೀನಿ. ಇನ್ನು ನಮ್ಮ 3 ಜನದ ಹೇಳ್ಬೇಕಂದ್ರೆ, ನಾವು 3 ಜನ ಕುತ್ಕೊಂಡು ಇದು ಮಾಡ್ಕೊಂಡು ಕೂತಿದ್ವಿ. ಅಮ್ಮ ಎಲ್ಲ ಹಾಕ್ಕೊಡ್ತಾಯಿದ್ರು. ಈಗ ಅಂಗಡಿ ಇರೋದ್ರಿಂದ ಅಮ್ಮ ಬಂದು ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಆದರೂ ನನಗೆ ಒಬ್ಬಟ್ಟಿಗೆಲ್ಲ ನೀಟಾಗಿ ಹಾಕ್ಕೊಡ್ಬೇಕು ಬಾರಮ್ಮ ಅಂತ ಹೇಳಿದ್ದಕ್ಕೆ ಬಂದರು. ಆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಳ್ಕೊಟ್ಟು, ಶುಂಠಿ ಅದೇನೇನೆಲ್ಲ ಹಾಕಿದ್ರು, ಸೊಪ್ಪೆಲ್ಲ ಹಾಕಿ ಎಲ್ಲ ಮಾಡಿಕೊಟ್ರು. ನಾನು ರುಬ್ತಾಯಿದ್ದೀನಿ. ಕಾಳೆಲ್ಲ ಹಾಕಿ ಎಲ್ಲ ನೆನೆಸಿಕ್ಬಿಟ್ಟಿದ್ರು ಮುಂಚೆನೇ ಅಮ್ಮ. ಅದನ್ನೆಲ್ಲ ಹಾಕಿ ರುಬ್ತಾಯಿದ್ದೀವಿ. ನಮ್ಮಮ್ಮ ಅಂತ ಯೂಟ್ಯೂಬ್ಗಮ್ಮ ವೀಡಿಯೋ ಮಾಡ್ತಿದ್ರಿ ಆದರೆ ಸಾಕು, ಮಾಡ್ಕೊ ಅಂತ. ಅವ್ರ ಅಮ್ಮ ಮಾತ್ರ ತೋರ್ಸೋಕೆ ಬಿಡಲ್ಲ, ಅವ್ರು ಮಾತ್ರ ಕಾಣಿಸಲ್ಲ. ನನ್ನ ಮಾಡು ಅಂತಾರೆ. ಹಂಗೆ ನಮ್ಮ ಅಕ್ಕನೂ ಅಷ್ಟೇ ವೀಡಿಯೋ ಎಲ್ಲ ಮಾಡಿಕೊಟ್ರು. ಅವಳು ಎಲ್ಲ ಹೇಳ್ತಿದ್ಲು, ಹಂಗೆ ಮಾಡು ಹಿಂಗೆ ಮಾಡು, ಹಾಕೋದನ್ನ ಮೇಲಿಂದ ಎತ್ತಾಕು ಅಂತೆಲ್ಲ ಹೇಳ್ತಿದ್ಲು. ನೋಡ್ಬೋದಲ್ಲಿ ನಾನು ಹೆಂಗೆ ಹಾಕ್ಕೊಂಡು ಮಾಡ್ತಿದ್ದೀನಿ ಅಂತ ಕಾಣಿಸ್ಬೇಕು ವೀಡಿಯೋಗಲ್ವ ಅಂತ. ಅವ್ಳು ಕೆಳಗಡೆ ಉಳಿತಾ ಇಲ್ಲ, ಅಂದರೆ ಪಾಪು ಮಲಗಿದ್ದ, ಅವನ್ನ ತೂಗ್ತಾಯಿದ್ಲು. ಅದಕ್ಕೆ ನನ್ನ ಅಲ್ಲಿಂದನೇ ವೀಡಿಯೋ ಮಾಡ್ಕೊಂಡು ಕೂತಿದ್ಲು. ವೀಡಿಯೋ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇದೆ, ಯಾಕೆಂದರೆ ಅಲ್ಲಿ ಮನೇಲಿ ಲೈಟಿಂಗ್ಸ್ ಅಷ್ಟು ಡಾರ್ಕ್ ಇಲ್ಲ, ಅದಕ್ಕೋಸ್ಕರ ಅಷ್ಟೇ. ಅಲ್ಲೂ ಅಷ್ಟೇ ಬೆಳಕು ಜಾಸ್ತಿ ಬರಲ್ಲ ಒಳಗಡೆ, ಅದರಿಂದಾಗಿ ವಿಡಿಯೋ ಕ್ಲಾರಿಟಿ ತುಂಬ ಕಡಿಮೆ ಇದೆ. ಆದರೂ ನಾನು ಅಲ್ಲಿರೋ ಮೂಮೆಂಟ್ಸ್ನೆಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ದರಿಂದ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಎಡಿಟ್ ಮಾಡ್ತಾ ಇರೋದು. ಆಮೇಲೆ ಇದು ರುಬ್ಬೆ ಎಲ್ಲ ಆದಮೇಲೆ ಇಕ್ಕಿದ ಮೇಲೆ ಅಕ್ಕ ಎಣ್ಣೆ ಎಲ್ಲ ಬಿಡ್ಕೊತಾ ಇದ್ಲು ಬೇಯಿಸೋಣ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು, ಅಕ್ಕ ಎಲ್ಲ ಬಿಡ್ಕೊಂಡು ಗ್ಯಾಸ್ ದೊಡ್ಡದೇ ಇತ್ತು, ಅದಕ್ಕೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ವಿ. ಆಮೇಲೆ ನಾನು ಎಲ್ಲ ತೊಟ್ಟು ಕೊಡೋಣ ಅಂತ ಇಟ್ಕೊಂಡು ಕೂತಿದ್ದೆ. ನಾನು ವೀಡಿಯೋ ಜಾಸ್ತಿ ಮಾಡಿಲ್ಲ, ಯಾಕೆಂದರೆ ನಾವು ಮಾಡ್ಕೊಂಡು ಕೂತ್ಕೊಂಡ್ರೆ ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ. ಹಾಗಾಗಿ ನಾನು ಎಷ್ಟೆಷ್ಟು ಆಗುತ್ತೆ ನನ್ನ ಕೈಲಿ ಅಷ್ಟೆಷ್ಟು ವೀಡಿಯೋ ಮಾಡ್ಕೊಂಡು ಅವಳ ಹತ್ರ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಸಿ ಎಣ್ಣೆಕಾಯಿವರೆಗೂ ಸುಮ್ಮನೆ ಕೂತ್ಕೊಂಡಿದ್ರು, ಮಾತಾಡ್ಕೊಂಡು ಕೂತಿದ್ವಿ ಹಿಂಗೆ ಅಂತೆಲ್ಲ. ಆಮೇಲೆ ಅವತ್ತೆ ಎಣ್ಣೆ ಎಲ್ಲ ಫಸ್ಟ್ ನಾನೇ ಹಾಕ್ತಾಯಿದ್ದೆ. ಆಮೇಲೆ ಲೇಟ್ ಆಗುತ್ತೆ, ಬೇಯಬೇಕಲ್ವ ಅಂದ್ಬಿಟ್ಟು ಇಬ್ಬರು ಸೇರಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ವಿ. ನೋಡ್ಬೋದು ಎಣ್ಣೆಗೆ ಪಟ ಅಂತ ಹಾಕಿ ಬೇಯಿಸ್ಬಿಡ್ತೀವಿ. ಎಣ್ಣೆ ನಾವು ಫಸ್ಟ್ ಅಂದರೆ ಯುಗಾದಿ ಹಬ್ಬದಲ್ಲಿ ನಾವು ಎಡೆ ಇಡ್ತೀವಿ. ಅದರಿಂದಾಗಿ ಎಡೆಗೆ ಫಸ್ಟ್ ಎಲ್ಲ ಬೇಯಿಸ್ಬಿಟ್ಟು ಎತ್ತಿಕ್ಬಿಡ್ತಿದ್ವಿ. ಎಲ್ಲ ಎತ್ತಿಕ್ಬಿಟ್ರೆ, ಯಾಕೆಂದರೆ ನಾವು ಮಾಡ್ದಂಗೆ ಎಲ್ಲ ಎತ್ಕೊಂಡು ತಿಂದ್ಬಿಡ್ತಾರೆ. ಅಪ್ಪ ಖುಷು ನಾವು ತಿಂತೀವಿ, ನಾವೇನು ಕಮ್ಮಿ ಇಲ್ಲ, ನಾವು ತಿಂತಾ ಇದ್ದೀವಿ ಅನ್ನೋ ಎಡೆಗೆ ಫಸ್ಟ್ ಎತ್ತಿಕ್ಬಿಡೋಣ ಅಂದ್ಬಿಟ್ಟು ಫಸ್ಟೇ 1-2 ಡಬ್ಬೆ ಮಾಡಿ ಎತ್ತಿಕ್ಬಿಡೋಣ ಫಾಸ್ಟಾಗಿ ಮಾಡ್ತಾಯಿದ್ವಿ. ಅಪ್ಪ ಮತ್ತು ಖುಷಿ ಎಲ್ಲರೂ ಬಂದರು ಅಷ್ಟೇ, ನಂಗೊಂದು ಅಂತ ಬಂತಾರೆ. ಆಮೇಲೆ ಅಂದ್ಬಿಟ್ಟು ಫಸ್ಟ್ ಎಲ್ಲ ಮಾಡಿ ಇಬ್ಬರು ಎತ್ತಿಕೋಣ ಅಂತ ಮೊದಲೇ ಮಾತಾಡ್ಕೊಂಡ್ವಿ. ಆಮೇಲೆ ನೋಡ್ತಾ ಇರ್ಬೋದು ಹೆಂಗೆ ತೊಟ್ಟಾಗ್ತಾನೆ ಅಂತ. ಒಬ್ಬರು ಬಟ್ಟೆ ಮೇಲೆ ತೊಡ್ತಾರೆ, ಅಂದರೆ ನಾನು ಬಟ್ಟೆ ಮೇಲೆ ತೊಡ್ತೀನಿ. ಈ ಥರ ಕೈಯಲ್ಲಿ ತೊಟ್ಟು ಹಾಕಿದರೆ ನನಗೊಂಥರ ಬೇಗ ಆಗುತ್ತೆ ಅಂತ. ಯಾಕೆ ಅಂದರೆ ಕೈಯಲ್ಲಿ ತೊಟ್ಟಿ ನಾವು ಯಾವ ಥರ ಬೇಕು, ಸಣ್ಣದು ಬೇಕು ಆ ಥರ ಬೇಕು ನೋಡ್ಕೊಂಡು ಹಾಕ್ಬೋದು. ಬಟ್ಟೆಲಾದ್ರೆ ತೊಟ್ಟಿ ಮೇಲೆ ಎತ್ತಿ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ತು. ಅದಕ್ಕೆ ನಾನು ಈ ಥರ ಮಾಡಿದೆ. ನಾನು ವರ್ಷ ಹಿಂಗೆ ಕೈಲೇ ತೊಟ್ಟು ಹಾಕೋದು. ಆಮೇಲೆ ಬಂದರೆ ನೋಡಿ, ಇಲ್ಲಿ ಪಾಪುನ ಕೊಟ್ಟು ಕಳಿಸಿದ್ವಿ ಅಪ್ಪನ ಜೊತೆ. ಮತ್ತೆ ಬಂದರು, ಅಲ್ಲಿ ನೋಡಿ ಫೋನ್ ಹಿಡ್ಕೊಂಡು ಹೆಂಗೆ ಕೂತಿದ್ದಾನೆ ಅಂತ. ಹಾಲು ಕುಡಿಸ್ತಾ ಇದ್ದೀನಿ ಫೋನಿಗೆ, ಅದೇನೋ ತೋರಿಸ್ತಾ ಇಲ್ಲ ಬಂದು ಹೊಡಿಯೋಕ್ಕೆ ಹೋಗ್ತಿದ್ದ. ಅಪ್ಪ ಅಲ್ಲೇ ಮಲ್ಕೊಂಡಿದ್ರು. ಆಮೇಲೆ ನಾವು ನೋಡ್ಬೋದು ಹೆಂಗೆ ಆಟ ಆಡ್ಕೊಂಡು ಕೂತಿದ್ವಿ ಅಂತ. ನೋಡಿ ಖುಷಿ ಬಂದಿದ್ದಾನೆ ಕತ್ಕೊಂಡು ಹೋಗೋಕ್ಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಬ್ಲಾಗ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.